ನಮಸ್ಕಾರ ಸ್ನೇಹಿತರೆ. ಈ ಒಂದು ಮುದ್ದಾದ ಮಗುವಿಗೆ ಎಷ್ಟು ವರ್ಷ ಇದೆ? ಮಗುವಿಗೆ 5 ವರ್ಷ. ಈ ಮಗು ರಸ್ತೆಯಲ್ಲಿ ಆಟ ಆಡ್ಬೇಕಾರೆ, ಬೀದಿಯಲ್ಲಿ ಆಟ ಆಡ್ಬೇಕಾರೆ ಈ ಬೀದಿ ನಾಯಿಗಳು ಅವಳಿಗಳು ಭಾಳ ಆಗಿದ್ದಾವೆ. ಒಂದು ಎಷ್ಟು ನಾಯಿಗಳು ಕಚ್ಚಿರ್ಬೋದು? ಸುಮಾರು 10-15 ನಾಯಿ. 10ರಿಂದ ಒಂದು 15 ನಾಯಿಗಳು ಕಚ್ಚಿದಾವೆ ಪಾಪುಗೆ, ಬೀದಿ ನಾಯಿಗಳು. ಮಹಾನಗರ ಪಾಲಿಕೆಯರು ಏನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೋ, ಇವ್ರ ನಿರ್ಲಕ್ಷ್ಯ ಏನು ಭಾಳ ತೋರ್ತಾ ಇದೆ. ಆದ್ದರಿಂದ ಬೀದಿ ನಾಯಿಗಳ ಅವಳಿಗಳನ್ನ ಕಮ್ಮಿ ಮಾಡಿ ಅವರ ಸುರಕ್ಷಿತ ಸ್ಥಳಕ್ಕೆ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕಂತ ಈ ಮೂಲಕ ಮಹಾನಗರ ಪಾಲಿಕೆ ಕೇಳ್ಕೊತೀವಿ. ಹಾಗೂ ಸಂಬಂಧಪಟ್ಟ ಪೊಲೀಸ್ ಠಾಣೆ ಮುಂದೆ ನಿಂತ್ಕೊಂಡಿದ್ದೀವಿ. ಇಲ್ಲೂ ಕೂಡ ಪ್ರಕರಣವನ್ನು ದಾಖಲು ಮಾಡ್ತೀವಿ. ನಮ್ಮ ಹೋರಾಟ ಏನಪ್ಪ ಅಂದರೆ, ನಾವು ಪ್ರಾಣಿ ಪ್ರಿಯರೇ, ಆದರೆ ಬೀದಿ ನಾಯಿಗಳು ಬೇಡ ಅಂತ ನಮ್ಮ ಅನಿಸಿಕೆ ಇದೆ. ನಾಯಿಗಳನ್ನ ಸುರಕ್ಷಿತವಾಗಿ ಸಾಕೋಣ, ನಾಯಿಗಳನ್ನ ಪ್ರೀತಿಸೋಣ. ಬಟ್ ಆದರೆ ಎಲ್ಲದನ್ನೂ ಈಗ ಎಲ್ಲೋ ಅದಕ್ಕೆ ಆಹಾರ ಸಿಗ್ತಾ ಇದ್ದ ಸಂದರ್ಭದಾಗೆ ಎಲ್ಲ ತಿನ್ನೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ನಾವು ಸಾಕುವ ನಾಯಿಗಳನ್ನ ಸಾಕೊಂಡು ಬೀದಿ ನಾಯಿಗಳನ್ನ ಸಾಕೋಣ ಅಂತ. ನಮಸ್ಕಾರ ಸರ್. ಮಹಾನಗರ ಪಾಲಿಕೆಗೆ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನೋಡೋಣ ಮಾಡೋಣ ಇದೇ ಥರ ನೆಗ್ಲೆಕ್ಟ್ ಮಾಡ್ತಿದಾರೆ. ಅವ್ರು ಏನದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಮಹಾನಗರ ಪಾಲಿಕೆ ಮುಖ್ಯಸ್ಥರಾಗಲಿ ಅದಕ್ಕೆ ಜವಾಬ್ದಾರಿ ತಗೊಂಡು ಅದನ್ನ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಅಲ್ಲಿ ಪಕ್ಕದಲ್ಲಿ ಶಾಲೆ ಇದೆ, ಮಕ್ಕಳು ಟ್ಯೂಷನಿಗೆ ಬರ್ತಾರೆ, ಅವ್ರೊಂದು ಏನೋ ಒಂದು ಸುರಕ್ಷತೆ ಮಾಡಿಕೊಟ್ರೆ ಒಳ್ಳೇದಂತ ನಾನು ತಮ್ಮಲ್ಲಿ ಬೇಡ್ಕೊಂತೀನಿ. ಸ್ನೇಹಿತರೆ, ಇನ್ನು 10ರಿಂದ 15 ನಾಯಿಗಳು ಮಗು ಮೇಲೆ ಅಟ್ಯಾಕ್ ಮಾಡಿದ್ದಾವೆ. ಅವ್ರು ಏನಾದರೂ ನೋಡ್ಕೊಳ್ಳಿಲ್ಲಂಗೆ ಇನ್ನೊಂದು 2 ನಿಮಿಷ ಬಿಟ್ಟಿದ್ರೆ ಮಗುವನ್ನ ತಿಂದು ತೇಗೋ ಒಂದು ಪರಿಸ್ಥಿತಿ ಇತ್ತು. ಇದೇ ರೀತಿ ಒಂದು ಇನ್ಸಿಡೆನ್ಸ್ ನಡೆದಿದೆ. ಒಂದು ಕುರಿನ ಒಂದು 80 kg ಕುರಿನ ನಾಯಿಗಳು 5 ನಿಮಿಷದಾಗೆ ತಿಂದು ಮುಗಿಸಿದ್ದಾವೆ. ಅದು ಭಾಳ ನೋವಿದೆ. ಬಟ್ ಅದು ಮತ್ತೆ ರಿಪೀಟ್ ಆಗ್ತಾ ಇತ್ತೇನೋ ಅಂತ ಒಂದು ಭಯ, ಆತಂಕ ಕಾಡ್ತಾ ಇದೆ. ಮಹಾನಗರ ಪಾಲಿಕೆ ಆಯುಕ್ತರು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇದರ ವಿರುದ್ಧ ಕಠಿಣ ಕ್ರಮ ತಗೋಬೇಕಾಗುತ್ತೆ. ಇಲ್ಲದ ಪಕ್ಷದಲ್ಲಿ ನಮ್ಮದು ಹೋರಾಟ ನಿಮ್ಮ ಮಹಾನಗರ ಪಾಲಿಕೆ ಮುಂದೆ ನಿಂತ್ಕೊಂತೀವಿ. ಆಮೇಲೆ ಅದನ್ನು ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ಮಗುವಿಗೆ ನೋಡ್ರಿ ಹೆಂಗೆ ಕಚ್ಚಿದೆ. ಅದು ನಾಯಿದು ಅಲ್ಲಿ ನೋಡ್ರಿ ಹೆಂಗೆ ಮೂಡಿದೆ ಅಂತ. ಎಲ್ಲಿ ಬೇಕಲ್ಲೇ ಕಚ್ಚಿ ಇರಿದು ಬಿಟ್ಟಿದೆ ನೋಡಿ. ಮಗು ಚಿಕ್ಕ ಮಗು, ಅದು ನೋವನ್ನ ಹೆಂಗೆ ತಡ್ಕೊಂಡಿತ್ತು ನೀವು ಯೋಚನೆ ಮಾಡಿ. ನೋಡಿ ಹೆಂಗೆ ಕಚ್ಚಿಬಿಟ್ಟಿತ್ತು ಪಾಪ. ನೋಡಿ ಇಲ್ಲಿ ಸೊಂಟಕ್ಕೆಲ್ಲ ಹಲ್ಲುಗಳೇ ಮೂಡಿದ್ದಾವೆ, ಬೆನ್ನಿಗೂ ಸಹ ಹಲ್ಲು ಮೂಡಿದೆ ನೋಡ್ರಿ. ನೋಡಿ ಇಲ್ಲಿ ಫುಲ್ ತಡೆದಿದೆ. ಆಮೇಲೆ ಇಲ್ಲಿ ನೋಡಿ ಕೈಗೆಲ್ಲ ಫುಲ್ಲು ಕಚ್ಚಿದೆ. ನೋಡಿ ಮಂಡಿ ಮೇಲೆ ನೋಡಿ, ಹೌದಾ? ಇದೆಲ್ಲ ಕಚ್ಚಿರೋದು ಸ್ನೇಹಿತರೆ. ನಾಯಿ ಅದು ಎಳೆದಾಡ್ಬಿಟ್ಟಿದೆ ಆ ಸಣ್ಣ ಮಗುನ. ತಾಯಿ ಪಾಪ ನೋವನ್ನ ಹೆಂಗಿದೆ ಮಾಡ್ಕೋಬೇಕು ಸ್ನೇಹಿತರೆ. ಭಾಳ ನೋವು ಅನ್ನಿಸ್ತೈತೆ ಪಾಪ. ಆ ಥರ ಆಗಬಾರ್ದು ಆ ಮಕ್ಕಳಿಗೂ. ಹೊಟ್ಟೆಗೆಲ್ಲ ಕಚ್ಚಿದೆ ಸ್ನೇಹಿತರೆ ನೋಡಿ. ಆಮೇಲೆ ಹೊಟ್ಟೆಗೆ, ತಲೆಗೆ ನೋಡಿ, ತಲೆ ಒಳಗೆಲ್ಲ ಕಚ್ಚಿದೆ, ರಕ್ತ ಕಾಣಿಸ್ತಿದೆ ನೋಡಿ. ಮಗು ಪ್ರಜ್ಞೆಯ ಸ್ಥಿತಿಯಲ್ಲಿ ಮಲ್ಕೈತೆ ಪಾಪ. ಅದು ಈ ಥರ ಆದರೆ ಹೆಂಗೆ? ನಮ್ಮ ಮಕ್ಕಳಿಗೆ ಈ ಥರ ಆದರೆ ನಾವ್ಯಾರು ಸಹಿಸಲ್ಲ ಸ್ನೇಹಿತರೆ. ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ, ರಕ್ತ ಪಾಪ ಆ ಮಗುಗೆ ಸುರಿತೈತಿ. ಈ ಥರದ ಯಾವ ಮಕ್ಕಳಿಗೂ ಆಗ್ಬಾರ್ದು ಸ್ನೇಹಿತರೆ. ಅದೇ ನಮ್ಮ ಉದ್ದೇಶ. ನಾಯಿಗಳನ್ನ ಸಾಕ್ರಿ ಸ್ನೇಹಿತರೆ. ಮನೆಯಲ್ಲಿ ಒಂದು ಬೆಲ್ಟ್ ಹಾಕಿ ನೀಟಾಗಿ ನಮ್ಮ ಮನೆ ಚೌಕಟ್ಟೊಳಗೆ ಸಾಕೋಣ. ನಾವೆಲ್ಲ ಪ್ರಾಣಿ ಪ್ರಿಯರ ಸ್ನೇಹಿತರೆ. ನೋಡಿ ಕಿವಿಗೆ ಹಾಕೆಲ್ಲ ಎಳೆದುಬಿಟ್ಟಿದೆ. ಎಲ್ಲೆಲ್ಲಿ ಜಾಗ ಇದನ್ನು ಸ್ಮೂತಾಗಿ ಆ ಜಾಗನೆಲ್ಲ ಹಾಕಿ ಎಳೆದಿದ್ದಾವೆ. ಇನ್ನೊಂದು ಸಲ ಈ ಥರ ಆಗ್ಬಾರ್ದಂತ ನಮ್ಮ ಅಭಿಪ್ರಾಯ ಸ್ನೇಹಿತರೆ.